ಹೇಗಿದೆ ಲೈಫ್? ಹೊಸ ಮನೆಗೆ ಎಂಟ್ರಿ ಆಗಿದ್ದೀರಾ? ನಮ್ಮನೆ ಎಂಟ್ರಿ ಆಗಿದ್ದೀವಿ. ಎಲ್ಲ ಚೆನ್ನಾಗಿ ನೀಟಾಗಿ ನಮ್ಮ ಗೈಡ್ ಡಿಸೈನರ್ಸ್ ಮಾಡ್ಕೊಟ್ಟಿದ್ದಾರೆ. ಸೊ ಇವಾಗ ನಾವಿಲ್ಲಿ ಡೂಪ್ಲೆಕ್ಸ್ ಮನೆಗೆ ಎಂಟ್ರಿ ಆಗಿದ್ದೀವಿ. ಇಲ್ಲೆಲ್ಲ ನಾವು 2x4 ಟೈಲ್ಸ್ ನ ಯೂಸ್ ಮಾಡಿರೋದು. ಫ್ಲವರ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ CNC MS ಅಲ್ಲಿ CNC ಗಟ್ಟಿಂಗ್ ಡಿಸೈನ್ ಮಾಡಿರೋದು. ಇಲ್ಲಿ ಮತ್ತೊಂದೇನಪ್ಪಾ ಅಂದ್ರೆ ಆಪೋಸಿಟ್ ನಮ್ಗೆ ಇಲ್ಲಿ 2 ಬೆಡ್ರೂಮ್ ಸಿಗ್ತಾ ಇದೆ. ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ. ನಿಮ್ಗೋಸ್ಕರ ಮತ್ತೊಂದು ಹೋಮ್ ಟೂರ್ ಜೊತೆ ನಾನ್ ಬಂದಿದ್ದೀನಿ. ನಮಸ್ಕಾರ ವೀಕ್ಷಕರೇ, ನಾನ್ ಕುಸುಮ, ಕೈಟ್ಸ್ ಡಿಸೈನ್ ಅಂಡ್ ಕನ್ಸ್ಟ್ರಕ್ಷನ್ ಇಂದ. ಏನ್ ಮನೆ ನೋಡ್ತಾ ಇದ್ದೀರಾ? 30x40 ಸೈಟ್ ಅಲ್ಲಿ 55 ಲಕ್ಷದಲ್ಲಿ ಕನ್ಸ್ಟ್ರಕ್ಷನ್ ಆಗಿರುವ G+2 ಈಸ್ಟ್ ಫೇಸಿಂಗ್ ಮನೆ. ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ. ಇನ್ನು ಈ ಮನೆ ಫ್ರಂಟ್ ಎಲಿವೇಶನ್ ಬಗ್ಗೆ ಹೇಳ್ಬೇಕಾದ್ರೆ ಜಾಸ್ತಿ ಏನು ಮಾಡಿಲ್ಲ ನಾವು. ಕಂಪ್ಲೀಟ್ ಸಿವಿಲ್ ವರ್ಕ್ ಅಲ್ಲೇ ಇದನ್ನ ಕಂಪ್ಲೀಟ್ ಮಾಡಿರೋದು. ನೋಡ್ಬೋದು ನೀವು ಅಲ್ಲಿ MS ಅಲ್ಲಿ CNC ಕಟ್ಟಿಂಗ್ ಡಿಸೈನ್ ಮಾಡಿರೋದು. ಇಲ್ಲಿ ಪೂರ್ತಿ ಕಂಪ್ಲೀಟ್ ನಾವು ಟೆಕ್ಸ್ಚರ್ ಪೇಂಟ್ ಇಂದ ಕವರ್ ಮಾಡಿದೀವಿ. ಇನ್ನು ಅಲ್ಲಿ ನೋಡೋದಾದ್ರೆ ಅಲ್ಲಿ ಕಂಪ್ಲೀಟ್ ಬಾಲ್ಕನಿ ಬರ್ತಾ ಇದೆ. ಒಳಗಡೆ ಹೋದ್ರೆ ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ಫಂಡಾಮೆಕ್ಸ್ ಬೋರ್ಡ್ ನ ಯೂಸ್ ಮಾಡಿದೀವಿ. ಮತ್ತೆ ಇದು SS ರೈಲಿಂಗ್ ವಿತ್ ಗ್ಲಾಸ್ ನ ಕೊಟ್ಟಿದೀವಿ. ಇನ್ನು ಒಳಗಡೆ ಹೋಗೋಣ ಬನ್ನಿ. ವೀಕ್ಷಕರೇ, ಇವಾಗ ನಮ್ ಜೊತೆ ಮನೆ ಓನರ್ ಆಗಿರುವ ಶ್ರೀನಿವಾಸ್ ಅವರು ಇದ್ದಾರೆ. ಬನ್ನಿ ಅವ್ರ ಹತ್ರನೇ ಕೇಳೋಣ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಾ ಸರ್? ಸರಿ, ಚೆನ್ನಾಗಿದ್ದೀನಿ. ಹೇಗಿದೆ ಲೈಫ್? ಹೊಸ ಮನೆಗೆ ಎಂಟ್ರಿ ಆಗಿದ್ದೀರಾ? ನಮ್ಮನೆ ಎಂಟ್ರಿ ಆಗಿದ್ದೀವಿ. ಎಲ್ಲ ಚೆನ್ನಾಗಿ ನೀಟಾಗಿ ನಮ್ಮ ಗೈಡ್ ಡಿಸೈನರ್ಸ್ ಮಾಡ್ಕೊಟ್ಟಿದ್ದಾರೆ. ನಿಮಗೆ ಮುಂಚೆಯಿಂದಾನು ಪರಿಚಯ ಆಯ್ತಾ ಕೈಟ್ಸ್? ಇಲ್ಲ, ನನಗೆ ಮುಂಚಿಂದ ಏನು ಪರಿಚಯ ಇಲ್ಲ. ನಾವು ಯೂಟ್ಯೂಬ್ ಇಂದ ನೋಡಿ ಯೂಟ್ಯೂಬ್ ಇಂದ ನೋಡಿ ಅದ್ ಮಾಡ್ಕೊಂಡು ಆಮೇಲೆ ನಾವು ಅಲ್ಲಿಂದ ಅಲ್ಲಿ ಆಫೀಸ್ಗೆ ಹೋಗಿ ಅದ್ರ ಬಗ್ಗೆ ಮಾಹಿತಿ ತಗೊಂಡು ಅದನ್ನೆಲ್ಲ ಮಾಡಿ ಆಮೇಲೆ ನೀಟಾಗಿ ಮಾಡ್ತಾರೆ. ನಿಮಗೆ ಏನಕ್ಕೆ ಕೈಟ್ಸ್ ಗೆ ಪ್ರಾಜೆಕ್ಟ್ ನ ಕೊಡ್ಬೇಕಂತ ಅನ್ನಿಸ್ತು? ಏನಂದ್ರೆ ಇವರು ತುಂಬಾ ನ್ಯೂಸ್ ಅಲ್ಲಿ ಆಗ್ಲಿ ಯೂಟ್ಯೂಬ್ ಅಲ್ಲಿ ಆಗ್ಲಿ ನಾವು ನೋಡಿದೀವಿ. ಅದರಿಂದ ಇವರು ನೀಟಾಗಿ ಮಾಡ್ಕೊಡ್ತಾರೆ ಅನ್ನೋದು ಇದರಿಂದ ನಮ್ಗೆ ಇವ್ರಿಗೆ ಕೊಡ್ಬೇಕು ಅಂತ ಅನ್ನಿಸ್ತು. ಇಲ್ಲಿ ನೀವು ನೋಡ್ಬೋದು ಗೇಟ್ ಕಂಪ್ಲೀಟ್ 10 ಫೀಟ್ ಹೈಟ್ ಅಲ್ಲಿ ಇದು ಗೇಟ್ ನ ಕೊಟ್ಟಿರೋದು. ಇದು MS ಅಲ್ಲಿ CNC ಕಟ್ಟಿಂಗ್ ಡಿಸೈನ್ ನ ಮಾಡಿರೋದು. ನೀವು ಕಲರ್ ಕಾಂಬಿನೇಷನ್ ಕೂಡ ಇಲ್ಲಿ ಅಬ್ಸರ್ವ್ ಮಾಡಬಹುದು. ಇದು ಕಾರ್ ಪಾರ್ಕಿಂಗ್ ನಮ್ಗೆ 1.5 ಫೀಟ್ ಹೈಟ್ ಅಲ್ಲಿ ಬರ್ತಾ ಇದೆ. ಬನ್ನಿ ಒಳಗಡೆ ಹೋಗೋಣ. ಇಲ್ಲಿ ನಮ್ಗೆ ವಿಶಾಲವಾದ ಕಾರ್ ಪಾರ್ಕಿಂಗ್ ಸಿಗ್ತಾ ಇದೆ. ಇಲ್ಲಿ ನಾವು 2-3 ಬೈಕ್ 1 ಕಾರ್ ನ ಪಾರ್ಕ್ ಮಾಡ್ಕೋಬಹುದು. ಇಲ್ಲಿ ನೀವು ಕೆಳಗಡೆ ನೋಡ್ಬೋದು ಕಾರ್ ಪಾರ್ಕಿಂಗ್ ಟೈಲ್ಸ್ ನ ಯೂಸ್ ಮಾಡಿದೀವಿ. ಹೇಗ್ ಬಂದಿದೆ ಸರ್ ಮನೆ? ಇಲ್ಲ, ಮನೆ ಮಾತ್ರ ಚೆನ್ನಾಗಿ ಮಾಡಿದೆ. ಇಲ್ಲ, ಚೆನ್ನಾಗಿ ಇದು ಮಾಡ್ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಮಾತಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಯಾರು ಸರ್ ಇದು ಸೈಟ್ ಇಂಜಿನಿಯರ್? ಯಾರಿದ್ರು ಇಲ್ಲಿ? ಸೈಟ್ ಇಂಜಿನಿಯರ್ ಮೊದ್ಲೇ ಮುರುಗನ್ ಅವ್ರು ಇದ್ರು. ಮುರುಗನ್ ಅವ್ರು ಇದ್ರು. ಮುರುಗನ್ ಆದ್ಮೇಲೆ ಪವನ್ ಅವ್ರು ಇದ್ದಾರೆ. ಹೇಗಿತ್ತು ಅವ್ರ ಜೊತೆ ನಿಮ್ಗೆ ಕೋಆರ್ಡಿನೇಷನ್ ಎಲ್ಲ? ಇಬ್ರು ಅಷ್ಟೇ, ನಾವ್ ಏನ್ ಹೇಳಿದ್ರು ಆಯ್ತು ಸರ್ ಮಾಡಿಸ್ಕೊಡ್ತೀವಿ. ಮುರುಗನ್ ಸರ್ ಮಾಡ್ತಾ ಇದ್ರು, ಪವನ್ ಸರ್ ಮಾಡ್ತಾ ಇದ್ರು. ಇಬ್ರು ಅಷ್ಟೇನೆ, ಏನೇ ಇದ್ರು ಸರ್ ಮಾಡಿಸ್ಕೊಡ್ತೀವಿ. ಚೇಂಜಸ್ ಏನಾದ್ರು ಬೇಕಂತ ಹೇಳಿದ್ರೆ ಇವಾಗ ಇಮಿಡಿಯೇಟ್ ಏನಾದ್ರು ಮಾಡಿಸ್ತಿರ್ತಾರೆ. ನಿಮ್ಗೆ ಯಾವ್ದಾದ್ರು ಬೇರೆ ಚೇಂಜಸ್ ಬೇಕು ಅಂತ ಹೇಳಿದ್ರೆ ಸರಿ ಸೈಟ್ ಇಂಜಿನಿಯರ್ ಸರ್ ಮುರುಗನ್ ಸರ್ ಆಗ್ಲಿ ಪವನ್ ಸರ್ ಆಗ್ಲಿ ಹೇಳಿದಾಗ ನಿಮ್ ಯಾವ ತರ ರಿಯಾಕ್ಟ್ ಮಾಡ್ತಾ ಇದ್ರು? ಆಯ್ತು ಸರ್, ಮಾಡಿಸ್ಕೊಡ್ತೀವಿ. ಮಾಡಿಸ್ಕೊಡ್ತೀವಿ. ಒಂದಿನ ಲೇಟ್ ಆಗ್ಬೋದು ಸರ್, ಯಾಕಂದ್ರೆ ವರ್ಕರ್ಸ್ ಗಳು ಅವ್ರಿಗೆ ಒಂದು ಇದಿರ್ತದೆ. ಫಂಕ್ಷನ್ ಆಗ್ಬೋದು, ಇನ್ನೊಂದು ಆಗ್ಬೋದು. ಅಂದ್ರೆ ಒಂದೆರಡು ದಿನ ಲೇಟ್ ಆದ್ರೂ ಪರವಾಗಿಲ್ಲ, ನಿಮ್ಗೆ ನೀಟಾಗಿ ಮಾಡಿಸ್ಕೊಡ್ತೀನಿ ಸರ್ ಅಂತ ಹೇಳಿ ಮಾಡಿಸ್ಕೊಟ್ಟಿದ್ದಾರೆ. ಎಂತ ಒಂದು ನೀವ್ ಇಲ್ಲೇನಾ ಇರೋದು? ಸದ್ಯಕ್ಕೆ ಅಂದ್ರೆ ಇವಾಗ ಸೈಟ್ ಕೆಲಸ ನಡೀತಾ ಇರ್ಬೇಕಾದ್ರೆ ಎಲ್ಲ ನಿಮ್ಗೆ ಯಾವ ತರ ಅಪ್ಡೇಟ್ಸ್ ಬರ್ತಾ ಇತ್ತು? ಇಲ್ಲ ಕೆಲವೊಂದ್ಸತಿ ನೀವು ಬರೋದಕ್ಕಾಗಿರಲ್ಲ. ಎಲ್ಲ ನಮ್ಗೆ ವಾಟ್ಸ್ಆಪ್ ಅಲ್ಲಿ ಕಳ್ಸಿಕೊಡ್ತಾ ಇದ್ರು. ಏನೇನು ವರ್ಕ್ ಇವತ್ತೊಂದು ದಿನ ಏನಾಗಿದೆ, ಏನ್ ನಡೀತಾ ಇದೆ ಅದಕ್ಕೆಂತ ಗ್ರೂಪ್ ಮಾಡಿದ್ರು. ಗ್ರೂಪ್ ಮಾಡಿದ್ದಾರೆ. ಹೌದು, ಕರೆಕ್ಟ್ ಇಂದ ಎಲ್ಲಾರ್ಗು ಮಹೇಶ್ ಅವ್ರಿಗೆ ಆಗ್ಬೋದು, ಮುರುಗನ್ ಆಗ್ಬೋದು, ನಮ್ಗಾಗ್ಬೋದು, ಮಿಸ್ಸಸ್ ಆಗ್ಬೋದು, ಆಲ್ಮೋಸ್ಟ್ ನಮ್ಮ ಒಂದು ಟೀಮ್ ಅಂತ ಇದೆ, ಅದನ್ನ ಮಾಡಿದ್ರು. ಪ್ರತಿಯೊಂದನ್ನು ಇದು ಮಾಡ್ತಾ ಇದ್ರು. ನಾವ್ ಏನೇ ಒಂದು ಪರ್ಚೇಸ್ ಮಾಡ್ಲಿ, ಅವ್ರು ಮಾಡ್ಲಿ, ನಾವು ಮಾಡ್ಲಿ, ಯಾವುದೇ ಒಂದು ಕಟ್ಟಡ ಆಗ್ಲಿ, ಯಾವುದೇ ಒಂದು ಟೈಲ್ಸ್ ಆಗ್ಲಿ, ಗ್ರಾನೈಟ್ ಆಗ್ಲಿ, ಇಲ್ಲ ಅಂದ್ರೆ ಪ್ಲಂಬಿಂಗ್ ವರ್ಕ್ ಆಗ್ಲಿ, ಪ್ರತಿಯೊಂದು ನಮ್ಗೆ ಅಪ್ಡೇಟ್ ಕೊಡ್ತಾರೆ. ಅಪ್ಡೇಟ್ ಎಲ್ಲಾನು ಕೊಡ್ತಾ ಇದ್ರು. ಇನ್ನ ವಾಲ್ ಕ್ಲಾಡಿಂಗ್ ಅಂತ ಬಂದ್ರೆ ಇಲ್ಲಿ ನಾವು 2x4 ಟೈಲ್ಸ್ ನ ಯೂಸ್ ಮಾಡಿದೀವಿ. ಬನ್ನಿ, ಇಲ್ಲಿ ಹಾಗೆ 1 BHK ಇದೆ. ಹೇಗಿದೆ ಅಂತ ತೋರಿಸ್ತೀನಿ. ಬನ್ನಿ, ಇವಾಗ 1 BHK ರೆಂಟ್ ಇದೆ. ಇಲ್ಲಿ ನೋಡೋಣ. ನೀವ್ ಇಲ್ಲಿ ಕೆಳಗಡೆ ನೋಡ್ಬೋದು ಸ್ಟೆಪ್ಸ್ ನ ಕೊಟ್ಟಿದೀವಿ. ಇಲ್ಲಿ ಲಪೋತ್ರ ಗ್ರಾನೈಟ್ ನ ಯೂಸ್ ಮಾಡಿರೋದು. ಇನ್ನು ಒಳಗಡೆ ಇಲ್ಲಿ ನಾವ್ ಎಂಟ್ರಿ ಆಗ್ತಾ ಇದ್ದಾಗ ಇಲ್ಲಿ ನಮ್ಗೆ ಟೀಕ್ ಡೋರ್ ಸಿಗ್ತಾ ಇದೆ. ಇದು ಅರೌಂಡ್ ನಮ್ಗೆ ಒಂದು ಫ್ರೇಮ್ ಬಂದಿದ್ ನಮ್ಗೆ ರೆಡ್ ಸೋಲ್ ಫ್ರೇಮ್ ಬರ್ತಾ ಇದೆ. ಅರೌಂಡ್ ಇದು ನಮ್ಗೆ ಒಂದು 18K ಅಲ್ಲಿ ನಮ್ಗೆ ಇದು ಡೋರ್ ಸಿಗ್ತಾ ಇದೆ. ಇದು ನೀವ್ ಹೇಳ್ಬೋದು ಡೋರ್ ವಿತ್ ಕಮ್ ವಿಂಡೋ ಅಂತಾನು ನಾವ್ ಇದನ್ನ ಹೇಳ್ಬೋದು. ಬನ್ನಿ ಒಳಗಡೆ ಹೋಗೋಣ. ಇಲ್ಲಿ ಒಳಗಡೆ ಬರ್ತಾ ಇದೀವಿ. ಇಲ್ಲಿ ನಮ್ಗೆ ಕಂಪ್ಲೀಟ್ ಹಾಲ್ ನಮ್ಗೆ 9x7 ಕಂಪ್ಲೀಟ್ ಹಾಲ್ ಸಿಗ್ತಾ ಇದೆ. ಇಲ್ಲೆಲ್ಲ ನಾವು 2x4 ಟೈಲ್ಸ್ ನ ಯೂಸ್ ಮಾಡಿರೋದು. ನಮ್ಗೆ ಪರ್ ಸ್ಕ್ವಯರ್ ಫೀಟ್ 30 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನಮ್ಗೆ 4x4 ಒಂದು ವಿಂಡೋನ ಕೊಟ್ಟಿದೀವಿ, UPVC ವಿಂಡೋ. ಅಂಡ್ ಇಲ್ಲಿ ನಾವು ಈ ಕಡೆ ಬಂದ್ರೆ ನಮ್ಗೆ ಇಲ್ಲಿ ಕಿಚನ್ ಸಿಗ್ತಾ ಇದೆ.
ಕಿಚನ್ ನಮ್ಗೆ ಇದು ಕಂಪ್ಲೀಟ್ 4x10 ಅಲ್ಲಿ ಇದು ಕಂಪ್ಲೀಟ್ ಕಿಚನ್ ಸಿಗ್ತಾ ಇದೆ. ಇಲ್ಲಿ ನೀವು ನೋಡ್ಬೋದು ಬ್ಲಾಕ್ ಗ್ರಾನೈಟ್ ಟೈಲ್ ನ ಕೊಟ್ಟಿದೀವಿ ಇಲ್ಲಿ ನಮ್ಗೆ 2x4 ಒಂದ್ ವಿಂಡೋ ಕೊಟ್ಟಿದೀವಿ. ಇದು ನಮ್ಗೆ ವುಡ್ ಅಲ್ಲಿ ಸಿಗ್ತಾ ಇದೆ. ಇದು 2x4 ವಿಂಡೋ. ಅಂಡ್ ಇಲ್ಲಿ ಬನ್ನಿ, ಇಲ್ಲಿ ನಮ್ಗೆ ನಾನು 1 BHK ಅಂತ ಹೇಳಿದ್ನಲ್ಲ, ಸೊ ಇಲ್ಲ ನಮ್ ರೂಮ್ ಸಿಗ್ತಾ ಇದೆ. ನೀವು ನೋಡ್ಬೋದು ಇದು ಪೂರ್ತಿ ಲ್ಯಾಮಿನೇಟೆಡ್ ಡೋರ್ ವಿತ್ ರೆಡ್ ಸಾಲ್ ಫ್ರೇಮ್ ಬರ್ತಾ ಇದೆ. ಇದು ಅರೌಂಡ್ ನಮ್ಗೆ ಒಂದು 7 and 6,000 ಗೆಲ್ಲ ಇದು ನಮ್ಗೆ ಸಿಗುತ್ತೆ. ಇನ್ನು ಅಲ್ಲಿ ಒಳಗಡೆ ಬರ್ತಾ ಇದೀವಿ. ಇಲ್ಲಿ ನಮ್ಗೆ ಕಂಪ್ಲೀಟ್ ರೂಮ್ ವಿತ್ 9x7 ಅಲ್ಲಿ ಇದು ಕಂಪ್ಲೀಟ್ ರೂಮ್ ಸಿಗ್ತಾ ಇದೆ. ನಾವ್ ಎಲ್ಲಾ ಕಡೆನೂ 2x4 ಟೈಲ್ಸ್ ನ ಯೂಸ್ ಮಾಡಿರೋದು ನೋಡ್ಬೋದು. ನೀವ್ ಇಲ್ಲಿ ನೋಡ್ಬೋದು ಕ್ರಾಸ್ ವೆಂಟಿಲೇಷನ್ ಗೋಸ್ಕರ ಇಲ್ಲಿ ನಾವು 2 ವಿಂಡೋಸ್ ನ ಪ್ರೊವೈಡ್ ಮಾಡಿದೀವಿ. ಇಲ್ಲಿ ನಮ್ಗೆ ಹಾಗೆ ಇಲ್ಲಿ ಬರ್ತಾ ಇದೆ ರೂಮ್ ಒಂದು ವಾಶ್ರೂಮ್ ಬೇಕಲ್ಲ, ಸೊ ಇಲ್ಲಿ ವಾಶ್ರೂಮ್ ನ ಪ್ರೊವೈಡ್ ಮಾಡಿದೀವಿ. ವಾಶ್ರೂಮ್ಸ್ ಡೋರ್ಸ್ ನಮ್ಗೆ WPC ಡೋರ್ ಬರ್ತಾ ಇದೆ. ಇದು ಅರೌಂಡ್ ನಮ್ಗೆ ಒಂದು 8,000 ಇಂದ ಇದು WPC ಡೋರ್ ಸಿಗ್ತಾ ಇದೆ. ಇನ್ನು ಒಳಗಡೆ ನೋಡ್ಬೋದು ಇದು ನಮ್ಗೆ ವಾಶ್ರೂಮ್ ಕಂಪ್ಲೀಟ್ ನಮ್ಗೆ 10 ಫೀಟ್ ವರೆಗೂ ಇದನ್ನ ಟೈಲ್ಸ್ ನ ಕೊಟ್ಟಿದೀವಿ. ಮತ್ತೆ ಕೆಳಗಡೆ ನೋಡ್ಬೋದು ನೀವು ಆಂಟಿ ಸ್ಕಿಟ್ ಟೈಲ್ಸ್ ನ ನಾವು ಯೂಸ್ ಮಾಡಿದೀವಿ. ಇದು 1 BHK ಆಗಿರೋದ್ರಿಂದ ರೆಂಟಲ್ ಪರ್ಪಸ್ ಆಗಿರೋದ್ರಿಂದ ಇಲ್ಲಿ ನಾವು ಸೊನೆಟ್ ನ ಬ್ರಾಂಡ್ ನ ಯೂಸ್ ಮಾಡಿದೀವಿ. ಇವಾಗ ಬನ್ನಿ, ಮೇಲ್ಗಡೆ ಡುಪ್ಲೆಕ್ಸ್ ಇದೆ, ಅದನ್ನ ತೋರಿಸ್ತೀನಿ ಹೇಗಿದೆ ಅಂತ. ಬನ್ನಿ ಇವಾಗ ಮೇಲ್ ಹೋಗೋಣ. ಇಲ್ಲಿ ನೀವು ನೋಡ್ಬೋದು ಇಲ್ಲಿ ನಾವೆಲ್ಲ SS ರೈಲಿಂಗ್ ನ ಕೊಟ್ಟಿದೀವಿ. ಅಂಡ್ ನೀವು ಕೆಳಗಡೆ ಅಂತ ನೋಡಿದ್ರೆ ಇದೆಲ್ಲ ಲಪೋತ್ರನೇ ಯೂಸ್ ಮಾಡಿರೋದು. ಇದು ನಮ್ಗೆ ಪರ್ ಸ್ಕ್ವೇರ್ ಫೀಟ್ 80 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಸ್ಟೇರ್ ಕೇಸ್ ಬಂದು ನಮ್ಗೆ 4 ಫೀಟ್ ಅಲ್ಲಿ ಇದು ನಮ್ಗೆ ಸ್ಟೇರ್ ಕೇಸ್ ಸಿಗ್ತಾ ಇದೆ. ಬನ್ನಿ ಹಾಗೆ ಮೇಲ್ ಹೋಗೋಣ. ಸೊ ಇವಾಗ ನಾವಿಲ್ಲಿ ಡುಪ್ಲೆಕ್ಸ್ ಮನೆಗೆ ಎಂಟ್ರಿ ಆಗಿದ್ದೀವಿ. ಇಲ್ಲಿ ನೀವು ನೋಡ್ಬೋದು ನಾವು ವಾಲ್ ಕ್ಲಾಡಿಂಗ್ ಎಲ್ಲ 2x4 ಟೈಲ್ಸ್ ನ ಯೂಸ್ ಮಾಡಿರೋದು. ಅಂಡ್ ಇಲ್ಲೂ ಕೂಡ ನಾವು ಗ್ರಾನೈಟ್ ನೇ ಕೊಟ್ಟಿರೋದು, ಲಪೋತ್ರ ಕೊಟ್ಟಿದೀವಿ. ಇಲ್ಲಿ ನೋಡ್ಬೋದು ನಾವು ಕೆಳಗಡೆ ನಾನು ಎಕ್ಸ್ಪ್ಲೈನ್ ಮಾಡ್ದೋ ಹಾಗೆ SS ರೈಲಿಂಗ್ ವಿತ್ ಗ್ಲಾಸ್ ನ ಇಲ್ಲಿ ನಾವು ಪ್ರೊವೈಡ್ ಮಾಡಿದೀವಿ. ಕಲೆಕ್ಷನ್ಸ್ ಎಲ್ಲ ಯಾವ ತರ ಇದೆ ಅಂದ್ರೆ ನಿಮ್ಗೆ ಇವಾಗ ಗ್ರಾನೈಟ್ ಅಂತ ಸೆಲೆಕ್ಷನ್ ಅಂತ ಹೋದಾಗ, ಡೋರ್ಸ್ ಅಂತ ಎಲ್ಲ ಹೋದಾಗ ಯಾವ ತರ ಕರ್ಕೊಂಡೋಗಿ ನಿಮ್ಗೆ ಕಲೆಕ್ಷನ್ ತೋರಿಸ್ತಾ ಇದ್ರು? ನಮ್ಮ ಪವನ್ ಮುರುಗನ್ ಸರ್ ಒಂದಿನ ಬಿಫೋರ್ ಮುಂಚೆ ಹೇಳೋರು. ಯಾಕಂದ್ರೆ ನಾವು ಇಬ್ರು ವರ್ಕ್ ಅಲ್ಲಿ ಜಾಬ್ ಅಲ್ಲಿ ಇರೋದ್ರಿಂದ ಅವರು ಸರ್ ಒಂದಿನ ನಾವು ಮುಂಚೆ ಹೇಳ್ತೀವಿ ಇಂಥ ದಿನ ಇಂಥ ಜಾಬ್ ಬನ್ನಿ ಅಂದಾಗ ಅಲ್ಲಿ ಹೋಗ್ಬಿಟ್ಟು ಅದನ್ನ ನಾವೇ ಸೆಲೆಕ್ಷನ್ ಮಾಡಿದ್ವಿ. ನಾವೇ ಸೆಲೆಕ್ಷನ್ ಮಾಡಿ ಅದನ್ನ ಪರ್ಚೇಸ್ ಮಾಡಿ ಅವರು ಅಲ್ಲಿಂದ ತಗೊಂಡ್ಬಂದು ಫಿಟ್ ಮಾಡಿಕೊಟ್ರು. ಓಕೆ, ಕ್ವಾಲಿಟಿ ಮತ್ತೆ ಫಿನಿಶಿಂಗ್ ಅಂತ ಬಂದಾಗ ಹೇಗೆ ಅನಿಸ್ತು ನಿಮಗೆ? ಮನೆ ಕ್ವಾಲಿಟಿ ಆಗ್ಲಿ ಫಿನಿಶಿಂಗ್ ಆಗ್ಲಿ ಎಲ್ಲ ಕರೆಕ್ಟ್ ಆಗಿದ್ಯಾ? ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಾ? ಆಗಿದೆ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ, ಅದ್ರಲ್ಲಿ ಮಾತಿಲ್ಲ. ಚೆನ್ನಾಗಿದೆ, ಎಲ್ಲ ನೀಟಾಗಿ ಮಾಡ್ಕೊಟ್ಟಿದ್ದಾರೆ. ನಮ್ಮ ಆಫೀಸಿಗೆ ಬಂದಾಗ ನಮ್ಮ ಆಫೀಸ್ ಅವ್ರ ಜೊತೆ ನಿಮ್ ಕಮ್ಯುನಿಕೇಶನ್ ಎಲ್ಲ ಯಾವ ತರ ನಿಮ್ಗೆ ಹೆಂಗ್ ಸಪೋರ್ಟ್ ಮಾಡಿದ್ರು ಅವ್ರು? ಯಾವ ತರ ಹೇಳಿದಕ್ಕೆಲ್ಲ ನಿಮ್ದು ಇವಾಗ ನಮಗ್ ಮನೆ ಇದೇ ತರ ಬೇಕಂತ ಹೇಳಿದಾಗೆಲ್ಲ ಯಾವ ತರ support ಮಾಡಿದ್ರು? ಸ್ಟಾರ್ಟಿಂಗ್ ಬಂದಾಗ ನಿಮ್ಮ ಸೈಟ್ ಇವ್ರುಗಳಾಗ್ಬೋದು, ಅಲ್ಲಿ ಪ್ರಾಜೆಕ್ಟ್ ಇದನ್ನೆಲ್ಲ ಇದ್ ಮಾಡೋರೆಲ್ಲ ಅವ್ರು ಹೇಳಿದ್ರು ಸರ್ ಈ ತರ ಬರ್ತದೆ ಈ ತರ ಅಂತ. ಹೆಸರು ಸಾರಿ ಗೊತ್ತಿಲ್ಲ, ಬರ್ತಿದ್ದೀನಿ. ಹಾಗೆ ಅವ್ರು ಹೇಳಿದ್ರು ನೋಡಿ ಇಲ್ಲಿ ಬಂದ್ರೆ ಇದು ಬರ್ತದೆ, ಇಲ್ಲಿ ಇದಾದ್ರೆ ಚೆನ್ನಾಗಿ ಕಾಣ್ತದೆ, ದೇವ್ರ ಮನೆ ಇಲ್ಲಿ ಬಂದ್ರೆ ಚೆನ್ನಾಗಿರ್ತದೆ. ನಾವು ಅದಕ್ಕೆ ನಾವು ದೇವ್ರ ಮನೆ ಅಲ್ಲಿ ಬೇಡ ಈ ಕಡೆ ಕೊಡಿ ಅಂತ ಇಲ್ಲ ಅದು ಆಕ್ಚುಲಿ ಇದ್ರ ಪ್ರಕಾರನೇ ಇದ್ ಮಾಡಿದ್ದು ಮಾಡ್ಕೊಟ್ರು. ಹಂಗಾಗಿ ಅದೆಲ್ಲ ಇರ್ಬೇಕಾದ್ರೆ ವಾಸ್ತು ಪ್ರಕಾರನೇ ನಿಮ್ಗೆಲ್ಲ ವಾಸ್ತು ಪ್ರಕಾರನೇ ಮಾಡ್ಕೊಟ್ಟಿದೀವಿ ಅಂತ ಹೇಳಿದ್ರೆ. ಇದ್ ನೋಡ್ಬೋದು ನೀವು, ಇದು ಫ್ಲವರ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ MS ಅಲ್ಲಿ CNC ಗಟ್ಟಿಂಗ್ ಡಿಸೈನ್ ಮಾಡಿರೋದು. ನೀವ್ ಹಾಗೆ ಇಲ್ಲಿ ಮೇಲ್ ನೋಡ್ಬೋದು, ಇದೆಲ್ಲ ಫಂಡಮ್ಯಾಕ್ಸ್ ಬೋರ್ಡ್, ಇಂಟೀರಿಯರ್ ಅಲ್ಲಿ ಫಂಡಮ್ಯಾಕ್ಸ್ ಬೋರ್ಡ್ ನ ಮಾಡಿರೋದು. ಇನ್ ನಾವ್ ಇಲ್ಲಿ ಒಳಗಡೆ ಎಂಟ್ರಿ ಆಗ್ತಾ ಇದೀವಿ. ಇಲ್ಲಿ ನಮಗೆ ಎಂಟ್ರಿ ಆಗ್ತಾ ಇದ್ದಂಗೆ ಡೋರ್, ಇದು ನಮ್ಗೆ ಪೂರ್ತಿ ಕಂಪ್ಲೀಟ್ ಟೀಕ್ ಡೋರ್ ಸಿಗ್ತಾ ಇದೆ. ಅರೌಂಡ್ ಇದು ನಮ್ಗೆ ಒಂದು 68K ಇದು ಅರೌಂಡ್ ಸಿಗ್ತಾ ಇದೆ. ಇದನ್ನ ನಾವು ಡೋರ್ ಕಮ್ ವಿತ್ ವಿಂಡೋ ಅಂತಾನು ಹೇಳ್ಬೋದು. ನೀವು ನೋಡ್ಬೋದು ಡೋರ್ ಎಷ್ಟು ಯುನಿಕ್ ಆಗಿ ಬಂದಿದೆ ಅಂತ. ಕ್ಲೈಂಟ್ ಸ್ವಲ್ಪ ಚೂಸಿ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದಾರೆ. ಅಂಡ್ ಇದನ್ನ ಹ್ಯಾಂಡಲ್ ಅಂತಾನು ಹೇಳೋದಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಇದನ್ನ ಬನ್ನಿ ಒಳಗಡೆ ಹೋಗೋಣ. ಇವಾಗ ನೋಡ್ಬೋದು ನೀವು, ಇದು ಕಂಪ್ಲೀಟ್ ಹಾಲ್ ನಮ್ಗೆ 21x11 ಅಲ್ಲಿ ಕಂಪ್ಲೀಟ್ ಹಾಲ್ ಸಿಗ್ತಾ ಇದೆ. ಇಲ್ಲಿ ನೀವು ನೋಡ್ಬೋದು ನಾವಿಲ್ಲಿ ಓನರ್ ಹೌಸ್ ಅಲ್ವಾ, ಸೊ ಇದಕ್ಕೆ ನಾವಿಲ್ಲಿ ಸ್ಮಾರ್ಟ್ ಮಾರ್ಬಲ್ ಟೈಲ್ಸ್ ನ ಯೂಸ್ ಮಾಡಿರೋದು. ಇದು ನಮಗೆ ಪರ್ ಸ್ಕ್ವಯರ್ ಫೀಟ್ 110 ರೂಪಾಯಿಂದ ಇದು ನಮಗೆ ಪರ್ ಸ್ಕ್ವಯರ್ ಫೀಟ್ ಸ್ಟಾರ್ಟ್ ಆಗ್ತಾ ಇದೆ. ನೀವ್ ಇಲ್ಲಿ ಹಾಗೆ ಇಲ್ಲಿ ನೋಡ್ಬೋದು, ಇಲ್ಲಿ 4x4 2 ವಿಂಡೋಸ್ ನ ಪ್ರೊವೈಡ್ ಮಾಡಿದೀವಿ. ನಿಮ್ಗೆ ಇವಾಗ ಮನೆ ಪೂಜೆ ಎಲ್ಲ ಆದಾಗ ಮನೆ ಎಲ್ಲ ಯಾರು ಕನ್ಸ್ಟ್ರಕ್ಷನ್ ಮಾಡಿದ್ದು ಚೆನ್ನಾಗಿದೆ ಅಂತ ಹೇಳಿದಾರಾ? ರಿಲೇಟಿವ್ಸ್ ಆಗ್ಲಿ ಯಾರಾಗ್ಲಿ ಬಂದಾಗ ಮನೆಗೆ ಹೇಳಿದ್ದಾರೆ, ಬಂದು ಜನನು ಹೇಳಿದ್ದಾರೆ, ನಮ್ಮ ರಿಲೇಷನ್ ಹೇಳಿದ್ದಾರೆ, ನಮ್ಮ ಅಕ್ಕಪಕ್ಕ ಎಲಿವೇಟ್ನವರು ತುಂಬಾ ಚೆನ್ನಾಗಿದೆ, ಅದ್ರಲ್ಲೂ ಎಲಿವೇಶನ್ ತುಂಬಾ ಚೆನ್ನಾಗಿದೆ. ಹೌದು, ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ದಾರೆ. ರೆಕಮೆಂಡ್ ಮಾಡಿದೀರಾ ಗೈಡ್ಸ್ ಅವರೇ ನಮಗೆ ಪ್ರಾಜೆಕ್ಟ್ ನ ಮಾಡ್ಕೊಟ್ಟಿದ್ದು ಅಂತ? ಹೌದು ಹೇಳಿದೀರಾ? ತುಂಬಾ ಜನಕ್ಕೆ. ಓಕೆ, ತುಂಬಾ ಥ್ಯಾಂಕ್ ಯು ಸರ್. ನಮ್ ವೀಕ್ಷಕರಿಗೋಸ್ಕರ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನಮ್ಗೆ ಪೂಜಾ ರೂಮ್ ಸಿಗ್ತಾ ಇದೆ. ನೀವು ಪೂಜಾ ರೂಮ್ ಕಾನ್ಸೆಪ್ಟ್ ನೋಡ್ಬೋದು. ಇದೊಂದು ಅಷ್ಟಲಕ್ಷ್ಮಿ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಇದು ಪೂರ್ತಿ ನಮ್ಗೆ ಟೀಕುಡ್ ಸಿಗ್ತಾ ಇದೆ.
ಇಲ್ಲಿ ನೀವು ನೋಡ್ಬೋದು ಹ್ಯಾಂಡಲ್ ಎಷ್ಟು ಡಿಫ್ರೆಂಟ್ ಆಗಿ ಬಂದಿದೆ ಅಂತ. ಪಿಕಾಕ್ ಅಲ್ಲಿ ಹ್ಯಾಂಡಲ್ ಬಂದಿರೋದು ಇದು. ವಿತ್ ಗ್ಲಾಸ್ ಬರ್ತಾ ಇದೆ. ಟೇಕ್ವುಡ್ ವಿತ್ ಗ್ಲಾಸ್ ಬರ್ತಾ ಇದೆ ಇದು ನಮ್ಗೆ. ಇನ್ ಒಳಗಡೆ ಬಂದ್ರೆ ನಾವಿಲ್ಲಿ ಇಲ್ಲೂ ಕೂಡ ಕಂಪ್ಲೀಟ್ ಸ್ಮಾರ್ಟ್ ಮಾರ್ಬಲ್ ಎಲ್ಲಾ ಕಡೆನೂ ಯೂಸ್ ಮಾಡಿರೋದು. ಇದು ನಮ್ಗೆ ಕಂಪ್ಲೀಟ್ ಪೂಜಾ ರೂಮ್ ಬಂದು 5x4 ಅಲ್ಲಿ ಇದು ಕಂಪ್ಲೀಟ್ ಪೂಜಾ ರೂಮ್ ಸಿಗ್ತಾ ಇದೆ. ನೀವ್ ಅಲ್ಲಿ ನೋಡೋದಾದ್ರೆ ನಾವು ವಾಲ್ಗೆಲ್ಲ ವೈಟ್ ಟೈಲ್ ವಿತ್ ಗೋಲ್ಡನ್ ಬಿಡ್ಡಿಂಗ್ ಅಲ್ಲಿ ಕೊಟ್ಟಿರೋದು. ಕೆಳಗಡೆ ನಾವು ಕ್ವಾಡ್ಸ್ ನ ಕೊಟ್ಟಿದೀವಿ ನೋಡ್ಬೋದು. ಇಲ್ಲಿ ನಮಗೆ ಬರ್ತಾ ಇದ್ದಂಗೆ ಇಲ್ಲಿ ನಮ್ಗೆ ಕಿಚನ್ ಸಿಗ್ತಾ ಇದೆ. ಇದು ಕಂಪ್ಲೀಟ್ ಕಿಚನ್ ನಮ್ಗೆ 9x13 ಅಲ್ಲಿ ಇದು ಕಂಪ್ಲೀಟ್ ಕಿಚನ್ ಸಿಗ್ತಾ ಇದೆ. ಇಲ್ಲಿ ನೀವು ನೋಡ್ಬೋದು ಇದೆಲ್ಲ ಬ್ಲಾಕ್ ಗ್ರಾನೈಟ್ ನ ಕೊಟ್ಟಿರೋದು. ಇಲ್ಲಿ ನೀವು ನೋಡೋದಾದ್ರೆ ಇಲ್ಲಿ ಬಿಟ್ಟು ಇದು ಪೂರ್ತಿ ಕಂಪ್ಲೀಟ್ ಟೀಕ್ವುಡ್ ವಿಂಡೋನೇ ನಮಗೆ ಸಿಗ್ತಾ ಇರೋದು. 2x3 ಅಲ್ಲಿ ವಿಂಡೋ ಸಿಗ್ತಾ ಇದೆ. ಇನ್ ಹಾಗೆ ಇಲ್ಲಿ ನಮ್ಗೆ ಬಂದ್ರೆ ಇನ್ನೊಂದು ಯುಟಿಲಿಟಿ ಸ್ಪೇಸ್ ಸಿಗ್ತಾ ಇದೆ. ಇಲ್ಲಿ ನೀವು ನೋಡ್ಬೋದು ಇದು ಯುಟಿಲಿಟಿ ಸ್ಪೇಸ್ ನಮ್ಗೆ 10x4 ಅಲ್ಲಿ ಇದು ಯುಟಿಲಿಟಿ ಸ್ಪೇಸ್ ಸಿಗ್ತಾ ಇದೆ. ಇದೆಲ್ಲ ನಾರ್ಮಲ್ ಹ್ಯಾಂಡಿ ಸ್ಕಿಟ್ ಟೈಲ್ಸ್ ನ ಯೂಸ್ ಮಾಡಿರೋದು. ಇಲ್ಲಿ ಬಂದ್ರೆ ಇಲ್ಲೊಂದು ವಾಶ್ ಬೇಸಿನ್ ನ ಕೊಟ್ಟಿದೀವಿ. ಇದು ಕೂಡ ಕಂಪ್ಲೀಟ್ ಬ್ಲಾಕ್ ಗ್ರಾನೈಟ್ ಅಲ್ಲೇ ಕೊಟ್ಟಿರೋದು. ಇಲ್ಲಿ ನಮ್ಗೆ ಒಂದು ರೂಮ್ ಸಿಗ್ತಾ ಇದೆ. ನೀವು ನೋಡ್ಬೋದು ಇದು ಕೂಡ ಲ್ಯಾಮಿನೇಟೆಡ್ ಡೋರ್ ಬರ್ತಾ ಇದೆ ವಿತ್ ರೆಡ್ ಸಾಲ್ ಫ್ರೇಮ್ ಬರ್ತಾ ಇದೆ. ಇದು ನಮ್ಗೆ ಅರೌಂಡ್ ಒಂದ್ 8,000 ಅಲ್ಲಿ ಇದೆಲ್ಲ ಅರೌಂಡ್ ನಮ್ಗೆ ಸಿಗ್ತಾ ಇದೆ. ಬನ್ನಿ ಒಳಗಡೆ ಹೋಗೋಣ. ಇದು ಕಂಪ್ಲೀಟ್ ರೂಮ್ ನಮ್ಗೆ 12x10 ಅಲ್ಲಿ ಕಂಪ್ಲೀಟ್ ರೂಮ್ ಸಿಗ್ತಾ ಇದೆ. ಇಲ್ಲೂ ಕೂಡ ಕ್ರಾಸ್ ವೆಂಟಿಲೇಷನ್ ಗೋಸ್ಕರ 2 ವಿಂಡೋಸ್ ನ ಪ್ರೊವೈಡ್ ಮಾಡಿದೀವಿ. ಇದು 3x4 ವಿಂಡೋ ಬರ್ತಾ ಇದೆ. ಅದು 6x4 ವಿಂಡೋ ಬರ್ತಾ ಇದೆ. ಇಲ್ಲಿ ನಾವು ಹಾಗೆ ಬಂದ್ರೆ ಇದು ನಮ್ಗೆ ಕಂಪ್ಲೀಟ್ ಒಂದು ಸ್ಪೇಸ್ ಏನಾದ್ರು ಅಂದ್ರೆ ಇಲ್ಲಿ ಒಂದು ಕಾಮನ್ ವಾಶ್ರೂಮ್ ಇದೆ. ಸೊ ಅದಕ್ಕೋಸ್ಕರ ಇಲ್ಲಿ ಒಂದು ಸ್ಪೇಸ್ ತರ ಮಾಡಿರೋದು. ಇಲ್ಲಿ ನೀವು ನೋಡ್ಬೋದು 7x6 ತುಂಬಾ ವಿಶಾಲವಾಗಿದೆ. ಇದು ಆಕ್ಚುಲಿ ವಿಂಡೋ 7x6 ಒಂದು UPVC ವಿಂಡೋ ಕೊಟ್ಟಿರೋದು. ಇಲ್ಲಿ ಹಾಗೆ ನೋಡಿದ್ರೆ ಒಂದು ವಾಶ್ ಬೇಸಿನ್ ನ ಪ್ರೊವೈಡ್ ಮಾಡಿದೀವಿ. ಇಲ್ಲಿ ನಮ್ಗೆ ನಾನು ಅವಾಗ್ಲೇ ಹೇಳ್ದಾಗೆ ಇಲ್ಲೊಂದು ಕಾಮನ್ ವಾಶ್ರೂಮ್ ಇಂಡಿಯನ್ ವಾಶ್ರೂಮ್ ಸಿಗ್ತಾ ಇದೆ. ಇದೆಲ್ಲ WPC ಡೋರೇ ಬರ್ತಾ ಇದೆ. ಇದು ಕೂಡ ಅರೌಂಡ್ 8,000 9,000 ಇದು ಅರೌಂಡ್ ಸಿಗ್ತದೆ. ತುಂಬಾ ಸ್ಟ್ರೆಂತ್ ಕೂಡ ಚೆನ್ನಾಗಿರುತ್ತೆ ಇದು. ಇನ್ ಒಳಗಡೆ ಹೋದ್ರೆ ಇದು ನಮ್ಗೆ ಕಂಪ್ಲೀಟ್ ಟೈಲ್ಸ್ ಕೂಡ ಇದೆ. ಆಂಟಿ ಸ್ಕಿಟ್ ಟೈಲ್ಸ್ ನ ನಾವು ಯೂಸ್ ಮಾಡಿದೀವಿ. ಮತ್ತೆ ಇಲ್ಲಿ ಕೂಡ 2x4 ಟೈಲ್ಸ್ ವಾಲ್ ಕ್ಲಾಡಿಂಗ್ ಗೆ ಕೊಟ್ಟಿರೋದು. 10 ಫೀಟ್ ಅಲ್ಲಿ ಇದು 2x4 ಟೈಲ್ಸ್ ನ ಕೊಟ್ಟಿರೋದು. ಇವಾಗ ನಾವು ಮೇಲೋಗೋಣ ಬನ್ನಿ. ಇಲ್ಲಿ ನೀವು ನೋಡ್ಬೋದು ಇದೆಲ್ಲ SS ರೈಲಿಂಗ್ ವಿತ್ ವುಡನ್ ಅಲ್ಲಿ ಬಂದಿದೆ. ನೀವು ಗಮನಿಸಬಹುದು ಇದನ್ನೆಲ್ಲ ವಿತ್ ವುಡನ್ ಅಲ್ಲಿ ಇದು SS ರೈಲಿಂಗ್ ಕೊಟ್ಟಿರೋದು. ಇದು ನಾವು ಕೆಳಗಡೆ ಇಡೋದಾದ್ರೆ ನೀವು ಗ್ರಾನೈಟ್ ಅಲ್ಲ, ಇದು ಗ್ರಾನೈಟ್ ಅಂತ ತಿಳ್ಕೊಬಹುದು. ಬಟ್ ಇದು ಲಪೋತ್ರ ವಿತ್ ಸ್ಮಾರ್ಟ್ ಮಾರ್ಬಲ್ ನ ಕಾಂಬಿನೇಷನ್ ಆಗಿ ಯೂಸ್ ಮಾಡಿರೋದು. ಬ್ಲಾಕ್ ಅಂಡ್ ವೈಟ್ ಕಾಂಬಿನೇಷನ್ ಅಲ್ಲಿ ಇದು ಕಾಣಿಸ್ತಾ ಇದೆ. ಇದೆಲ್ಲ ನಾನು ಅವಾಗ್ಲೇ ಹೇಳ್ದಾಗೆ ಸ್ಮಾರ್ಟ್ ಮಾರ್ಬಲ್ ಎಲ್ಲ ಅರೌಂಡ್ 110 ಇಂದ ಸ್ಟಾರ್ಟ್ ಆಗುತ್ತೆ. ಮತ್ತೆ ನಪೋತ್ರ ಎಲ್ಲ 80 ಅಂಡ್ 90 ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ. ಸ್ಟೇರ್ ಕೇಸ್ ಇದು ಕೂಡ ನಮ್ಗೆ 4 ಫೀಟ್ ಅಲ್ಲಿ ಇದು ಸ್ಟೇರ್ ಕೇಸ್ ಸಿಗ್ತಾ ಇದೆ. ಬನ್ನಿ ಹಾಗೆ ಇಲ್ಲಿ ನೋಡ್ಬೋದು ಎಂಟ್ರಿಯಲ್ಲಿ ಇಲ್ಲಿ ನಮ್ಗೆ ಬೆಳಕೆಲ್ಲ ತುಂಬಾ ಚೆನ್ನಾಗಿ ಬರ್ತಿದೆ. ಬಿಕಾಸ್ ಇದು 6x4 ನಮ್ಗೆ ಇಲ್ಲೊಂದು ವಿಂಡೋ ಕೊಟ್ಟಿದೀವಿ. ಇನ್ ಹಾಗೆ ಬನ್ನಿ ಮೇಲೆ ಇಲ್ಲಿ ನೋಡ್ಬೋದು ಇಲ್ಲಿ ನಮ್ಗೊಂದು ಫ್ಯಾಮಿಲಿ ಲಾಂಚ್ ಸಿಗ್ತಾ ಇದೆ. ಇದು ಕೂಡ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ನಾನು ಅವಾಗ್ಲೇ ಹೇಳ್ದಾಗೆ ಫುಲ್ ಕಂಪ್ಲೀಟ್ ಇದು ಸ್ಮಾರ್ಟ್ ಮಾರ್ಬಲ್ ಇಲ್ಲೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಕಂಪ್ಲೀಟ್ ಇದು ಫ್ಯಾಮಿಲಿ ಲಾಂಚ್ ನಮ್ಗೆ 6x11 ಅಲ್ಲಿ ಕಂಪ್ಲೀಟ್ ಫ್ಯಾಮಿಲಿ ಲಾಂಚ್ ಸಿಗ್ತಾ ಇದೆ. ಇಲ್ಲಿ ನೀವು ನೋಡ್ಬೋದು ಇದು 4x4 ವಿಂಡೋ ಕೊಟ್ಟಿದೀವಿ ಇಲ್ಲಿ. ಇಲ್ಲಿ ಮತ್ತೊಂದೇನಪ್ಪಾ ಅಂದ್ರೆ ಆಪೋಸಿಟ್ ನಮ್ಗೆ ಇಲ್ಲಿ 2 ಬೆಡ್ರೂಮ್ ಸಿಗ್ತಾ ಇದೆ. ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ. ಇದು ನಮ್ಗೆ ಲ್ಯಾಮಿನೇಟೆಡ್ ಡೋರ್ ಸಿಗ್ತಾ ಇದೆ ವಿತ್ ರೆಡ್ ಸಾಲ್ ಫ್ರೇಮೇ ಬರ್ತಾ ಇದೆ. ಇದು ಕೂಡ ಅರೌಂಡ್ 8,000 or 6,000 7 or 8,000 ಎಲ್ಲ ನಮ್ಗೆ ಸಿಗುತ್ತೆ. ಬನ್ನಿ ಒಳಗಡೆ ಹೋಗೋಣ. ಇದು ನೀವು ನೋಡ್ಬೋದು ತುಂಬಾ ವಿಶಾಲವಾಗಿ ಬಂದಿದೆ ರೂಮ್. ಇಲ್ಲಿ ನಾವು ಕೆಳಗಡೆ ವುಡನ್ ಟೈಲ್ಸ್ ನ ಕೊಟ್ಟಿದೀವಿ. ಇದು ಕಂಪ್ಲೀಟ್ ರೂಮ್ ಸೈಜ್ ನಮ್ಗೆ 14x10 ಅಲ್ಲಿ ಇದು ಕಂಪ್ಲೀಟ್ ರೂಮ್ ಸಿಗ್ತಾ ಇದೆ. ನೀವ್ ಇಲ್ಲಿ ನೋಡ್ಬೋದು ಇಲ್ಲಿ 6x4 ಒಂದ್ ವಿಂಡೋ ಪ್ರೊವೈಡ್ ಮಾಡಿದೀವಿ. ಇಲ್ಲಿ ಹಾಗೆ ಬಂದ್ರೆ ನಮ್ಗೆ ನೀವು ನೋಡ್ಬೋದು ಇಲ್ಲಿ ವಾಕ್ ಇನ್ ವಾರ್ಡ್ರೋಬ್ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿ ಬಂದಿದೆ. 9x5 ಅಲ್ಲಿ ಇದು ವಾಕ್ ಇನ್ ವಾರ್ಡ್ರೋಬ್ ಕಾನ್ಸೆಪ್ಟ್ ಬಂದಿರೋದು. ಇಲ್ಲಿ ಹಾಗೆ ಬಂದ್ರೆ ಮಾಸ್ಟರ್ ಬೆಡ್ರೂಮ್ ಅಲ್ವಾ, ಸೊ ವಾಶ್ರೂಮ್ ಇರ್ಲೇಬೇಕಲ್ಲ. ಸೊ ಇಲ್ಲೊಂದು ವಾಶ್ರೂಮ್ ಬಂದಿದೆ. ಇದು WPC ಡೋರ್ ಬರ್ತಾ ಇದೆ. ಇದು ನಮ್ಗೆ ವಾಶ್ರೂಮ್ ಕಂಪ್ಲೀಟ್ 9x5 ಅಲ್ಲಿ ಇದು ವಾಶ್ರೂಮ್ ಕಂಪ್ಲೀಟ್ ಸಿಗ್ತಾ ಇದೆ. ಕೆಳಗಡೆ ಇದು ಆಂಟಿ ಸ್ಕಿಟ್ ಟೈಲ್ಸ್ ನ ಯೂಸ್ ಮಾಡಿದೀವಿ. ಮತ್ತೆ ನೀವು ಇಲ್ಲಿ ಟೈಲ್ಸ್ ನೋಡ್ಬೋದು ತುಂಬಾ ಯುನಿಕ್ ಆಗಿ ಬಂದಿದೆ. ಮ್ಯಾಟ್ ಫಿನಿಶಿಂಗ್ ಅಲ್ಲಿ ಸೆರಾಮಿಕ್ ಅಲ್ಲಿ ಮ್ಯಾಟ್ ಫಿನಿಶಿಂಗ್ ಟೈಲ್ಸ್ ಇದು ಕೊಟ್ಟಿರೋದು. ವಾಶ್ರೂಮ್ಸ್ ಎಲ್ಲ ಜಾಗ್ವರ್ ಫಿಟ್ಟಿಂಗ್ಸ್ ಇದೆ. ಬನ್ನಿ ಹಾಗೆ ಇಲ್ಲಿ ಮತ್ತೊಂದಿದೆ ನೋಡಿ ನೀವು, ಇಲ್ಲಿ ಬಾಲ್ಕನಿ ಕೂಡ ಬಂದಿದೆ.
ಫ್ರೆಂಚ್ ವಿಂಡೋ, ಇದು ಬಾಲ್ಕನಿ ಬಂದಿದೆ. ಇದು ಕೂಡ ಟೀ ಕುಡೆ ಬರ್ತಾ ಇದೆ. ಇದು ಕಂಪ್ಲೀಟ್ ಬಾಲ್ಕನಿ ನಮ್ಗೆ 15/4 ಅಲ್ಲಿ ಇದು ಕಂಪ್ಲೀಟ್ ಬಾಲ್ಕನಿ ಸಿಗ್ತಾ ಇದೆ. ನಾನು ಕೆಳಗಡೆ ಹೇಳ್ದಾಗೇನೆ ಇದು SS ಸೆಲ್ಲಿಂಗ್ ವಿತ್ ಗ್ಲಾಸ್ ಬರ್ತಾ ಇದೆ. ಬನ್ನಿ ಮತ್ತೊಂದು ರೂಮ್ ಹೇಗಿದೆ ಅಂತ ತೋರಿಸ್ತೀನಿ. ಇದು ಕೂಡ ನಮಗೆ ಲ್ಯಾಮಿನೇಟೆಡ್ ಡೋರ್ ವಿತ್ ರೆಡ್ ಸಾಲ್ ಫ್ರೇಮೇ ಬರ್ತಾ ಇದೆ. ಒಳಗಡೆ ಬರ್ತಾ ಇದ್ದಂಗೆ ಇದು ಕೂಡ ನಮಗೆ 14/10 ಅಲ್ಲಿ ಕಂಪ್ಲೀಟ್ ಇದ್ ರೂಮ್ ನಮಗೆ ಸಿಗ್ತಾ ಇದೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಆ ಕಡೆ ಈ ಕಡೆ ಇಂಟೀರಿಯರ್ ಅಲ್ಲಿ ಬಂದ್ಬಿಟ್ಟು ಮಧ್ಯ ಸೆಂಟ್ರಲ್ ಒಂದು ವಿಂಡೋ ಕೊಟ್ಟಿದೀವಿ. ಇಲ್ಲೂ ಕೂಡ ಒಂದು ಬಾಲ್ಕನಿ ಸಿಗ್ತಾ ಇದೆ. ಇದು ನಮ್ಗೆ ಲ್ಯಾಮಿನೇಟೆಡ್ ಡೋರೇ ಬರ್ತಾ ಇದೆ ವಿತ್ ರೆಡ್ ಸಾಲ್ ಫ್ರೇಮೇ ಬರ್ತಾ ಇದೆ. ಇದು ಬಾಲ್ಕನಿ ನಮ್ಗೆ 12/3 ಅಲ್ಲಿ ಕಂಪ್ಲೀಟ್ ಬಾಲ್ಕನಿ ಸಿಗ್ತಾ ಇದೆ. ಬನ್ನಿ ಹಾಗೆ ಇಲ್ಲಿ ನೋಡ್ಬೋದು ನೀವು, ಇದು ಕಂಪ್ಲೀಟ್ ನಮ್ಗೆ ಇದು ಕೂಡ ವಾಕ್ ಇನ್ ವಾರ್ಡ್ರೋಬ್ ಕಾನ್ಸೆಪ್ಟ್ ಬಂದಿದೆ. 7/5 ಅಲ್ಲಿ ಇದು ವಾಕ್ ಇನ್ ವಾರ್ಡ್ರೋಬ್ ಕಾನ್ಸೆಪ್ಟ್ ಬಂದಿರೋದು. ಇಲ್ಲಿ ಮತ್ತೊಂದು ವಾಶ್ರೂಮ್ ಕೂಡ ಇಲ್ಲಿ ಕೂಡ ಒಂದು ವಾಶ್ರೂಮ್ ನ ಪ್ರೊವೈಡ್ ಮಾಡಿದೀವಿ. ಇದು ಕೂಡ WPC ಡೋರೇ ಬರ್ತಾ ಇದೆ. ಇದು ನೋಡ್ಬೋದು, ಇಲ್ಲೂ ಕೂಡ ನಾವು ಕೆಳಗಡೆ ಆಂಟಿಸ್ಕಿಟ್ ಟೈಲ್ಸ್ ನ ಯೂಸ್ ಮಾಡಿದೀವಿ. ಮತ್ತೆ ಇದು ಕೂಡ ಮ್ಯಾಟ್ ಫಿನಿಶಿಂಗ್, ಸೆರಾಮಿಕ್ ಅಲ್ಲಿ ಮ್ಯಾಟ್ ಫಿನಿಶಿಂಗ್ ಟೈಲ್ಸ್ ನ ಕೊಟ್ಟಿದೀವಿ. 10 feet ಗೆ ಇದು ಕೂಡ ಕೊಟ್ಟಿರೋದು ನಾವು. ಇದು ನಮ್ಗೆ ಕಂಪ್ಲೀಟ್ ವಾಶ್ರೂಮ್ 9/5 ಅಲ್ಲಿ ಇದು ಕಂಪ್ಲೀಟ್ ವಾಶ್ರೂಮ್ ಸಿಗ್ತಾ ಇದೆ. ಬನ್ನಿ ಹಾಗೆ ಮೇಲ್ ಹೋಗೋಣ. ನೀವ್ ಅನ್ಕೋತಾ ಇರ್ಬೋದು ಈ ಮನೇಲಿ ಇಷ್ಟೊಂದ್ ಬೆಳಕು ಹೆಂಗ್ ಬರ್ತಿದೆ ಅಂತ. ನೀವ್ ಇಲ್ಲಿ ನೋಡ್ಬೋದು, ಇಲ್ಲಿ ಸ್ಕೈಲೈಟ್ ನ ಪ್ರೊವೈಡ್ ಮಾಡಿದೀವಿ. ಬಟ್ ಈ ಮನೆ ತುಂಬಾ ಜಾಸ್ತಿ ವಿಂಡೋಸ್ ಕೂಡ ಇದೆ. ಇಲ್ಲೂ ಕೂಡ 4/6 ವಿಂಡೋನ ಪ್ರೊವೈಡ್ ಮಾಡಿದೀವಿ. ಬನ್ನಿ ಹಾಗೆ ಮೇಲ್ ಹೋಗೋಣ. ಇಲ್ಲೊಂದು ಹೆಡ್ ರೂಮ್ ಇದೆ. ಇಲ್ಲಿ ನಮ್ಗೆ ಟೆರೆಸ್ ವಿತ್ ಹೆಡ್ ರೂಮ್ ಸಿಗ್ತಾ ಇದೆ. ಇಲ್ಲಿ ನೋಡ್ಬೋದು, ಸೇಫ್ಟಿ ಪರ್ಪಸ್ ಗೋಸ್ಕರ ಇಲ್ಲಿ 2 ಡೋರ್ ನ ಕೊಟ್ಟಿರೋದು. ಇದು ಲ್ಯಾಮಿನೇಟೆಡ್ ಡೋರ್ ಬರ್ತಾ ಇದೆ. ಇದು MS ಅಲ್ಲಿ ಕೊಟ್ಟಿರೋದು ಗೇಟ್. ಬನ್ನಿ ಹೋಗೋಣ. ಇಲ್ಲಿ ನೋಡ್ಬೋದು ನೀವು, ಆಕ್ಚುಲಿ ಇದು ಸ್ವಲ್ಪ ಕ್ಲೋಸ್ ಆಗಿದೆ ರೂಮ್. ಇದು ಕೂಡ ನಮ್ಗೆ ಲ್ಯಾಮಿನೇಟೆಡ್ ಡೋರ್ ವಿತ್ ರೆಡ್ ಸಾಲ್ ಫ್ರೇಮೇ ಸಿಗ್ತಾ ಇದೆ. ಇಲ್ಲಿ ಬಟ್ಟೆ ಒಗೆಯೋದಕ್ಕೋಸ್ಕರ ಈ ತರ ಮಾಡಿರೋದು. ಇನ್ ಹಾಗೆ ಬಂದ್ರೆ ಇಲ್ಲಿ ಕೆಳಗಡೆ ಎಲ್ಲ ನಾವು ಡ್ಯಾಮ್ ಪ್ರೂಫ್ ಪೇಂಟ್ ನ ಯೂಸ್ ಮಾಡಿರೋದು. ಇಲ್ಲಿ ಮೇಲ್ಗಡೆ ಹೆಡ್ ರೂಮ್ ಹೋಗೋದಕ್ಕೆ, ಲೈಕ್ ಇವಾಗ ಟ್ಯಾಂಕ್ ಎಲ್ಲ ಇಟ್ಟಿರ್ತೀವಲ್ಲ, ಅಲ್ಲಿ ಹೋಗೋದಕ್ಕೆ ಇದನ್ನ MS ಅಲ್ಲಿ ಗೇಟ್ ನ MS ಅಲ್ಲಿ ಕಮ್ಮಿ ಕೊಟ್ಟಿರೋದು. ಇಲ್ಲಿ ಇದ್ರಲ್ಲ ವೀಕ್ಷಕರೇ, ಮನೆ ಹೇಗಿತ್ತು ಅಂತ. ನಿಮ್ಗೂ ಕೂಡ ಇದೇ ತರ ನಿಮ್ ಕನ್ಸಿನ ಮನೆ ನೆನ್ಸ್ ಮಾಡೋದಕ್ಕೆ ಕೈಟ್ಸ್ ಡಿಸೈನ್ ಅಂಡ್ ಕನ್ಸ್ಟ್ರಕ್ಷನ್ ಯಾವಾಗ್ಲೂ ನಿಮ್ ಜೊತೆ ಇರುತ್ತೆ. ಮನೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಅಂಡ್ ನಿಮ್ಗೂ ಕೂಡ ಇದೇ ತರ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು ಅಂದ್ರೆ ಕೆಳಗಡೆ ನಮ್ ನಂಬರ್ ನ ಕೊಟ್ಟಿರ್ತೀವಿ, ಕಾಂಟ್ಯಾಕ್ಟ್ ಮಾಡಿ. ಜಯನಗರ್ 7 ಬ್ಲಾಕ್ ಅಲ್ಲಿ ನಮ್ಮ ಆಫೀಸ್ ಇದೆ, ವಿಸಿಟ್ ಮಾಡಿ. ಥ್ಯಾಂಕ್ ಯು.